ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೊಂದು ದೇವಸ್ಥಾನ ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. ಆ ದೇವಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದೀರಾ? ಬಹಳ ವರ್ಷಗಳ ಇತಿಹಾಸವುಳ್ಳ, ಸುಮಾರು ಒಂದು 600 ವರ್ಷಗಳ ಇತಿಹಾಸವುಳ್ಳ ಪ್ರಖ್ಯಾತಿ ಪಡ್ತಕ್ಕಂಥ ದೇವಸ್ಥಾನ ಯಾವುದು ಅಂತಂದರೆ ಬೆಂಗಳೂರಿನಿಂದ 59 ಕಿಲೋಮೀಟರ್ ದೂರದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದೀರಾ? ಬೇರೆ ಯಾವುದೂ ಅಲ್ಲ, ನೋಡಿ, ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಪ್ರಸಿದ್ಧಿ ಹಾಗೂ ಈ ದೇವಸ್ಥಾನದ ವಿಶೇಷತೆ, ಈ ದೇವಸ್ಥಾನ ಉದ್ಭವ ಆಗಿದ್ದಾದರೂ ಹೇಗೆ ಅಂತ ಇವತ್ತು ನಾವು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ. ವಿಡಿಯೋ ನೋಡ್ತಾ ಇರಿ, ಬನ್ನಿ ದೇವಸ್ಥಾನ ನೋಡೋಣ. ಪಾಪುದಲ್ಲ
ಜಾಸ್ತಿ ಇದೆ ಐತಮ್ಮ ಇದೆ ಅಂದರೆ ಮಿಕ್ಸಿಂಗ್ ಏನು ಇಲ್ಲೇ ಬಿಡ್ಬಾರ್ದು ಬೆಂಡೆಕಾಯಿ ದರ್ಶನದ ವ್ಯವಸ್ಥೆ ಇದೆ. ಪ್ಲಾಸ್ಟಿಕ್ ಕವರ್ ನಿಷೇಧ ಮಾಡಿದೆ. ಪ್ಲಾಸ್ಟಿಕ್ ಕವರ್ ನಿಷೇಧ ಆಗಿದೆ. ಪುಟ್ಟ ಇಲ್ಲಿ ನನ್ನ ಹತ್ರ ಇದೊಂದು ಒಂದು ಮಾತ್ರ ಅದಕ್ಕಿದೆಯಲ್ಲ ಇವ್ರ ಹತ್ರ ಬಾಕ್ಸ್ ಐತೆ ಅವ್ರದ್ದು. ನನ್ನ ಹತ್ರ ಐತೆ. ಅಲ್ಲಿ ಮೈಕ್ ತಗೊಂಡು ಹಂಗೆ ಕವರ್ ಮಾಡ್ಕೋಬೇಕಾಯ್ತು.
ಮೀಡಿಯಾ ಚಾನಲ್, ಕರ್ನಾಟಕ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿ ಹೊಸ ಚಾನಲ್ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಮನೆ ಮಾತಾಗುವಂಥ ಹೊಸ ಚಾನಲ್ಲು. ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಮರೀದೆ ಒತ್ತಿ. ನಿಮ್ಮ ಮನೆಯ ಹೊಸ ಚಾನಲ್ ಕರ್ನಾಟಕ ಮೀಡಿಯಾ ಚಾನಲನ್ನು ಇಂದಿನಿಂದ ಪ್ರಾರಂಭ ಆಗ್ತಾಯಿದೆ. ದಯಮಾಡಿ ಬಳಸ್ಕೊಳ್ಳಿ. ಇದರಲ್ಲಿ ನನ್ನ ಹೆಸರು ಪುರುಷೋತ್ತಮ್ ಅಂತ, ಇಲ್ಲಿ ಘಾಟಿ ನಿವಾಸಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಈ ಕ್ಷೇತ್ರದ ವಿಶೇಷ ಏನು ಅಂದರೆ, ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ಎರಡು ಒಂದೇ ಶಿಲೆಯಲ್ಲಿ ಉದ್ಭವ ಆಗಿರೋದು. ಸುಮಾರು 600 ವರ್ಷಗಳ ಹಿಂದೆ ನೆಲೆಸಿರೋ ದೇವರಿದು. ಇಲ್ಲಿ ನಾಗಾರಾಧನೆ ಕ್ಷೇತ್ರ. ಇಲ್ಲಿ ಸರ್ಪ ಸಂಸ್ಕಾರ, ಸರ್ಪದೋಷ, ಆ ಥರದ ಮಕ್ಕಳೇ ಇಲ್ದಿರೋರು ಇಲ್ಲಿ ಜಾಸ್ತಿ ಜನ ಬರ್ತಾರೆ. ಅವ್ರಿಗೆಲ್ಲ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ರಜಾ ದಿನಗಳಲ್ಲಿ ಮತ್ತು ಸರ್ಕಾರಿ ರಜಾ ಭಾನುವಾರ ಮಂಗಳವಾರ ಅತಿ ಹೆಚ್ಚಿನ ಜನಸಂಖ್ಯೆ ಬರುತ್ತೆ. ಮತ್ತು ಇಲ್ಲಿ ಆಶ್ಲೇಷ ನಕ್ಷತ್ರದ ದಿನ ಇಲ್ಲಿ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ನಡೆಯುತ್ತೆ. ಮಂಗಳವಾರದೊತ್ತು ಜಾಸ್ತಿ ಇದಾಗುತ್ತೆ. ಇಲ್ಲಿ ಹುತ್ತುಗಳಿದೆ, ತಿರ್ಗಾ ನಾಗರ ಕಲ್ಲಿದೆ. ಹುತ್ತಕ್ಕೆ ತನಿಯರ್ದು ಆಮೇಲೆ ಬಂದು ಇಲ್ಲಿ ದೇವ್ರನ್ನ ನೋಡೋದು ಪದ್ಧತಿ. ಮಕ್ಕಳಿಲ್ಲ ಆಗದಿರೋ ಇರೋರು, ಸರ್ಪದೋಷ, ಹಾವು ಹೊಡೆದಾಕಿರೋರು ಅವರೆಲ್ಲ ಬಂದು ಇಲ್ಲಿ ನಾಗರ ಕಲ್ಲನ್ನ ಹಾಕಿ ಇದು ಮಾಡ್ತಾಯಿದ್ರು. ಇಲ್ಲಿಂದು ಇದೊಂದು ವಿಶೇಷ. ಎಲ್ಲ ಕಡೆಯಿಂದನೂ ಬರ್ತಾರೆ ಜನ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆಯಿಂದ. ಅತಿ ಹೆಚ್ಚು ಜನ ಅಂದರೆ ಬೆಂಗಳೂರು ಸುತ್ತಮುತ್ತನವರು ಬರ್ತಾರೆ. ಬೆಂಗಳೂರು, ಗೌರಿಬಿದನೂರು ಈ ಕಡೆಯಿಂದ ಜನ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ದೊಡ್ಡಬಳ್ಳಾಪುರ ಟೌನಿನ ನಗರಸಭಾ ಸದಸ್ಯರು ಆರ್ ಪ್ರವರ್ ನಾಗರಾಜ್ ಅಂತ ಹೇಳಿ, ಇವತ್ತು ಏನು ಒಂದು ಶುಭ ದಿನದಲ್ಲಿ ಇವತ್ತು ಕರ್ನಾಟಕ ಮೀಡಿಯಾ ಚಾನಲ್ ಅಂತೇಳಿ ಇವತ್ತು ಜನರ ಮುಂದೆ ತರಕ್ಕೆ ಹೊರಟಿದ್ದಾರೆ. ಸೊ ಆ ಚಾನಲ್ಲು ಯಶಸ್ವಿ ಆಗಲಿ, ಸತ್ಯನ ಎತ್ತಿಡಿಯುವಂಥ ವಿಚಾರ ಆಗಿರಲಿ, ಯಾವುದೇ ಒಂದು ಅನ್ಯಾಯಗಳ ಬಗ್ಗೆ ಹೋರಾಟ ಮಾಡುವಂಥ ವಿಚಾರ ಆಗಿರಲಿ, ಎಲ್ಲ ರೀತಿಯಾಗೂ ಈ ಚಾನಲ್ ಯಶಸ್ವಿಗೊಳಿಸ್ಕೊಂಡು ಎಲ್ಲರಿಗೂ ಆದಷ್ಟು ಸತ್ಯನ ಕೊಡುವಂಥ ಚಾನಲ್ ಆಗಿರಲಿ. ನಮ್ಮದೇ ಹುಡುಗನಾದ ಮಹೇಶ್ ಅವರು, ನಮ್ಮ ಸತೀಶ್ ಅವರು ಈ ಚಾನಲ್ನ ಬಯಲಿಗೆ ತರ್ತಾ ಇದ್ದಾರೆ. ದಯವಿಟ್ಟು ಸತ್ಯನ ಎತ್ತಿಡಿಯುವಂಥ ಅವಕಾಶ ಬರಲಿ. ಅತಿ ಎತ್ತರ ಸ್ಥಾನಕ್ಕೆ ಈ ಚಾನಲ್ಲು ಮುಂದುವರಿಸ್ಕೊಂಡು ಹೋಗಲಿ. ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರಗಳು ಒಳ್ಳೆಯದಕ್ಕೆ ಖಂಡಿತ ಇರುತ್ತೆ ಸದಾಕಾಲ. ದಯವಿಟ್ಟು ಇದು ಜನರಿಗೆ ಒಳ್ಳೆ ನ್ಯೂಸ್ ಕೊಡುವಂಥ ಚಾನಲ್ ಆಗಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ತಮಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ. ಧ್ಯಾಯೇತ್ ಷಣ್ಮುಖಮಿಂದುಕೋಟಿಸದೃಶಂ ರತ್ನಪ್ರಭಾಶೋಭಿತಂ ಬಾಲಾರ್ಕದ್ಯುತಿಹತ್ಕಿರೀಟವಿಲಸತ್ಕೇಯೂರಾಹಾರಾನ್ವಿತಂ ಕರ್ಣಾಲಂಬಿತಕುಂಡಲಪ್ರವಿಲಸದ್ಗಂಡಸ್ಥಳಾಂ ಶೋಭಿತಂ ಕಾಂಚೀಕಂಕಣಕಿಂಕಿಣೀರವಯುತಂ ಶೃಂಗಾರಸಾರೋದಜಂ ಲಕ್ಷ್ಮೀಪದೇ ಕಮಲನಾಭಸುರೇಶ ವಿಷ್ಣು ಯಜ್ಞೇಶ ಯಜ್ಞಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯಕೇಶಭಜನಾರ್ದನ ವಾಸುದೇವ ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಶ್ರೀ ಘಾಟಿ ಕ್ಷೇತ್ರ ಅಧಿಷ್ಠಾತೃದೇವತಾ ವಲ್ಲೀ ದೇವಸೇನಾ ಸಮೇತ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವತಾಭ್ಯೋ ನಮಃ. ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಪುರಾಣ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ಮುಂಭಾಗದಲ್ಲಿ 7 ಹೆಡೆ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ಸಮೇತವಾಗಿ ನರಸಿಂಹಸ್ವಾಮಿ ಏಕದೇಹನ್ಯವಾಗಿರುವಂಥ ಕ್ಷೇತ್ರ. ಸುಬ್ರಹ್ಮಣ್ಯ ಅಂದರೆ ಶಿವನ ಮಗ, ಶೈವಾಂಶ ಸಂಭೂತ. ಸುಬ್ರಹ್ಮಣ್ಯನ ಜನನವೇ ಒಂದು ರಹಸ್ಯ. ಹಿಂದೆ ವಜ್ರಾಂಗದ ಅಂತ ಒಬ್ಬ ರಾಕ್ಷಸ, ತಾಯಿ ವರಪ್ರಭಾವದಿಂದ ಅವನು ಹುಟ್ಟಲಿಕ್ಕೂ ಮುಂಚೆನೇ ಅವಳ ತಾಯಿಯಾಗಿರುವಂಥ ದಿತಿ ಕಶ್ಯಪ ಋಷಿಯಲ್ಲಿ ಒಂದು ವರವನ್ನು ಕೇಳಿರ್ತಾಳೆ. ಇಂದ್ರನನ್ನು ಸೆರೆಮನೆಯಲ್ಲಿ ಇಡುವಂಥ ಮಗ ಹುಟ್ಟಬೇಕು ನನಗೆ ಅಂತ. ಆ ವರಪ್ರಭಾವದಿಂದ ವಜ್ರಾಂಗದ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ರಾಕ್ಷಸ ಆಗಿರ್ತಾನೆ. ಅವನೇನು ಮಾಡ್ತಾನೆ, ಕಾಲಾಂತರದಲ್ಲಿ ದೇವ ಸೈನ್ಯವನ್ನು ಸೋಲಿಸಿ ಇಂದ್ರನನ್ನು ಸೆರೆಮನೆಯಲ್ಲಿ ಇಟ್ಬಿಟ್ಟಿದ್ದಾನೆ. 100 ವರ್ಷಗಳ ಕಾಲ ಇವನೇ ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ.
ಇವನು ಪರಿಪಾಲನೆಯಲ್ಲಿ ಸಾಧು ಸತ್ಪುರುಷರಿಗೆ ಜೀವಿಸಲಿಕ್ಕೆ ಕಷ್ಟವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ವಜ್ರಾಂಗದನ ಉಪಟಳ ನಮ್ಮ ಕೈಯಲ್ಲಿ ತಾಳಲಿಕ್ಕಾಗ್ತಾ ಇಲ್ಲ, ಇಂದ್ರದೇವನನ್ನು ಸೆರೆಮನೆಯಲ್ಲಿಟ್ಟು ಅವನು ಪರಿಪಾಲನೆ ಮಾಡ್ತಾ ಇದ್ದಾನೆ, ನೀವೇ ಏನಾದರೂ ಇದಕ್ಕೊಂದು ಉಪಾಯವನ್ನು ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬ್ರಹ್ಮದೇವ ವಜ್ರಾಂಗದನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ವಜ್ರಾಂಗದನಿಗೆ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳ ಕಾಲ ತಪಶ್ಚರ್ಯವನ್ನು ಮಾಡಿದರೂ ಕೂಡ ಪ್ರತ್ಯಕ್ಷವಾಗದಿರುವಂಥ ಬ್ರಹ್ಮದೇವ ನಮ್ಮ ಆಸ್ಥಾನಕ್ಕೆ ತನ್ನಷ್ಟಕ್ಕೆ ತಾನೇ ಬರ್ತಾ ಇದ್ದಾನೆ ಅಂಥೇಳಿ ಖುಷಿಯಾಗಿ ಪಾದ್ಯವನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಬ್ರಹ್ಮದೇವನ ಪಾದವನ್ನು ತೊಳಿಲಿಕ್ಕೆ ಆ ನೀರನ್ನು ಹಾಕ್ಕೊಂಡು 2 ಕೈಯನ್ನು ಬ್ರಹ್ಮದೇವನ ಪಾದ ಸ್ಪರ್ಶನ ಮಾಡ್ತಾ ಇದ್ದಾಗೆ ವಜ್ರಾಂಗದನಿಗೆ ತಮೋಗುಣ ರಜೋಗುಣ ಹೋಗಿ ಸತ್ವಗುಣ ಪ್ರಚೋದನೆ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ತದನಂತರದಲ್ಲಿ ಬ್ರಹ್ಮದೇವ ಬರ್ತಾನೆ, ವಜ್ರಾಂಗದ ಇನ್ನೂ ಎಷ್ಟು ವರ್ಷ ಅಂಥೇಳಿ ಹೀಗೆ ಆಳಬೇಕು ಅಂತಿದೆಯಪ್ಪ, ಮುಂದೇನು ಮಾಡಬೇಕು ಅಂತ ಕೇಳಿದಾಗ ಒಂದೊಂದೇ ಬೈಕೆಯನ್ನು ಹೇಳ್ತಾ ಹೋಗ್ತಾಯಿದ್ದಾನೆ. ಮುಂದೇನು ಕೊನೆಗೆ ಇಲ್ಲ, ನಾನು ಆರಾಮಾಗಿರಬೇಕು, ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಿರ್ಗುಣ ನಿರಾಕರಾಗಿರುವಂಥ ಪರಬ್ರಹ್ಮನನ್ನು ನೀನು ಒಲಿಸ್ಕೊಬೇಕು. ಅಂದರೆ ಏನು ಮಾಡಬೇಕು ಅಂದರೆ ತಪಶ್ಚರ್ಯವನ್ನು ಮಾಡಬೇಕು. ಮತ್ತು ನಾನು ಈ ಆಸ್ಥಾನವನ್ನು ರಾಜ್ಯವನ್ನು ಏನು ಮಾಡಲಿ ಅಂತ ಹೇಳಿದ್ರೆ, ಯಾರ್ಯಾರಿಂದ ಏನೇನು ಪಡೆದಿದ್ದೋ ನೀನು ಅದನ್ನು ಅವ್ರವ್ರಿಗೆ ಕೊಟ್ಬಿಡು, ಇಂದ್ರನನ್ನು ಸೆರೆಮನೆಯಿಂದ ಮುಕ್ತಗೊಳಿಸು, ಅವ್ರವ್ರ ಅಧಿಕಾರವನ್ನು ಅವ್ರವ್ರಿಗೆ ಕೊಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ವಜ್ರಾಂಗದ ಹಾಗೇ ಆಗಲಿ ಅಂಥೇಳಿ ಎಲ್ಲವನ್ನೂ ತ್ಯಜಿಸಿ ತಾನು ತಪಶ್ಚರ್ಯವನ್ನು ಮಾಡಲಿಕ್ಕೋಸ್ಕರ ನಾರು ಮುಡಿಗಳನ್ನ ಹುಡ್ಕೊಂಡು ರೆಡಿ ಆಗ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ವಜ್ರಾಂಗದನಿಗೆ ಒಂದು ಕನ್ಯೆಯನ್ನು ಸೃಷ್ಟಿ ಮಾಡಿ ಅವಳ ಜೊತೆ ಕಳಿಸ್ಕೊಡ್ತಾನೆ. ಅವಳ ಹೆಸರೇನು ಅಂದರೆ ವರಾಂಗಿ ಅಂತ. ನೋಡು, ಇವಳು ನಿನ್ನ ಸೇವೆ ಮಾಡ್ಕೊಂಡಿರ್ತಾಳೆ, ಇವಳನ್ನ ಕರ್ಕೊಂಡು ಹೋಗು. ಸರಿ, ವಜ್ರಾಂಗದ ಸಹಸ್ರಾರು ವರ್ಷಗಳ ಕಾಲ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ. ಲೋಕವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ. ವಜ್ರಾಂಗದ ಕೂಡ ಒಂದು ಋಷಿ ಥರ ಪರಿವರ್ತನೆ ಆಗಿದ್ದಾನೆ. ವಜ್ರಾಂಗದನ ಒಂದು ಉಪಾಸನೆಗೆ ಯಾವ್ಯಾವ ಸಂದರ್ಭಕ್ಕೆ ಏನೇನು ವಸ್ತು ಬೇಕೋ ಅಷ್ಟೂ ಸೇವೆಯನ್ನು ವರಾಂಗಿ ಕೇವಲ ಕನ್ಸನ್ನೆಯಲ್ಲೇ ಮಾಡ್ತಾ ಇದ್ದಾಳೆ. 100 ವರ್ಷಗಳಾದಂಥ ಸಂದರ್ಭದಲ್ಲಿ ವರಾಂಗಿಗೆ ವಜ್ರಾಂಗದ ಕೇಳ್ತಾನೆ, ದೇವಿ, ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ವರ ಬೇಕೋ ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಹಿಂದೆ ನೀವು ಯಾವ ರೀತಿ 3 ಲೋಕಗಳನ್ನೂ ನಿಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಪರಿಪಾಲನೆಯನ್ನು ಮಾಡಿದ್ರಿ, ದೇವತೆಗಳ ಶತ್ರು ಆಗಿರುವಂಥ ಒಬ್ಬ ಮಗ ನನಗೆ ಬೇಕು ಅಂತ ಹೇಳಿ ವರಾಂಗಿ ವರವನ್ನು ಕೇಳ್ತಾ ಇದ್ದಾಳೆ. ವಜ್ರಾಂಗದನಿಗೆ ಆಶ್ಚರ್ಯವಾಗತ್ತೆ. ನಾನೇ ಅವನ್ನೆಲ್ಲ ಬಿಟ್ಟು ತಪಶ್ಚರ್ಯವನ್ನು ಮಾಡಲಿಕ್ಕೆ ಘೋರವಾಗಿರುವಂಥ ಅರಣ್ಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಇವಳು ನೋಡಿದ್ರೆ ಮತ್ತೆ ಹಿಂದಿಂದೆಲ್ಲ ಜ್ಞಾಪಿಸಿ ಅಂಥದ್ದೇ ಮಗ ಬೇಕು ಅಂತ ಕೇಳ್ತಾ ಇದ್ದಾನೆ. ಈಶ್ವರಿ ಇಚ್ಛೆನೇ ಅದಾಗಿದ್ದರೆ ನಾನು ಏನು ಮಾಡಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ತಥಾಸ್ತು ಅಂತ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಹುಟ್ಟಿದಂಥವರೇ ಯಾರು ಅಂತ ಹೇಳಿದ್ರೆ ತಾರಕಾಸುರ, ಸಿಂಹವಕ್ರಾದಿ ರಾಕ್ಷಸರು. ತಾಯಿಯ ವರಪ್ರಭಾವದಿಂದನೇ ಅವ್ರು ಏನಾಗಿರ್ತಾರೆ ಅಂದರೆ ಅತ್ಯಂತ ಘೋರವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ರಾಕ್ಷಸರಾಗಿದ್ದರೂ ಕೂಡ ಅಷ್ಟಕ್ಕೆ ತೃಪ್ತರಾಗದೇ ಇದ್ದ ಹಾಗೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಕೂತಿದ್ದಾರೆ. 100 ವರ್ಷಗಳ ಕಾಲ ತಪಶ್ಚರ್ಯವನ್ನು ಮಾಡಿದ್ರೂ ಕೂಡ ಬ್ರಹ್ಮದೇವ ಪ್ರತ್ಯಕ್ಷನಾಗಿಲ್ಲ. ಇವರು ತಪೋಜ್ವಾಲೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ 3 ಲೋಕಗಳನ್ನು ಸುಡಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಆ ಸಂದರ್ಭದಲ್ಲೇ ಇಂದ್ರಾದಿ ದೇವತೆಗಳೇ ಹೋಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನಲ್ಲಿ ಕೇಳ್ತಾ ಇದ್ದಾರೆ, ಆ ತಾರಕಾಸುರ ಸಿಂಹವಕ್ರಾದಿ ರಾಕ್ಷಸರ ತಪೋಜ್ವಾಲೆ ಲೋಕಗಳನ್ನ ಸುಡ್ತಾ ಇದೆ, ಅವ್ರಿಗೆ ಏನು ವರವನ್ನು ಬೇಕೋ ಕೊಟ್ಬಿಡಪ್ಪ ನೀನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ತಾರಕಾಸುರನಿಗೆ ಕೇಳ್ತಾ ಇದ್ದಾನೆ, ತಾರಕಾಸುರ, ನಿನಗೇನು ವರ ಬೇಕೋ ಕೇಳ್ಕೊ ಅಂತ ಹೇಳಿದ್ರೆ, ಸ್ವಾಮಿ, ನನಗೆ ಸಾವೇ ಬರಬಾರ್ದು ಅಂಥ ಒಂದು ವರವನ್ನು ಕೊಡು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಮೇಲೆ ಸಾವಲೇ ಬೇಕಾಗತ್ತೆ, ಇದು ಒಂದು ವರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ಇದು ಬಿಟ್ಟು ಬೇರೆ ಇನ್ನೊಂದು ಕೇಳ್ಕೊ. ಅವನು ಯೋಚನೆ ಮಾಡ್ತಾನೆ, ಸಾವು ಬೇಡ ಅಂತ ಹೇಳಿದ್ರೆ ಆ ವರವನ್ನು ಇವರು ಕೊಡೋದಿಲ್ಲ, ಆದರೆ ನಾನು ಪಡೆಯುವಂಥ ವರ ಹೇಗಿರಬೇಕಪ್ಪ ಅಂದರೆ ಆ ವರ ಪ್ರಭಾವದಿಂದ ನನಗೆ ಸಾವು ಬರಬಾರ್ದು. ಏನು, ಹಿಂದೆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಶಿವನ ಹೆಂಡತಿಯಾಗಿರುವಂಥ ದಾಕ್ಷಾಯಿಣಿ ಆಹುತಿಯಾಗಿದ್ದು, ದಾಕ್ಷಾಯಿಣಿ ಸತಿ ವಿಯೋಗವನ್ನು ತಾಳಲಾರದೆ ಪರಶಿವ ಏಕಾಂತದಲ್ಲಿ ಹಿಮವತ್ ಪರ್ವತದ ಮೇಲೆ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ. ನಾನು ಕೇಳೋ ವರ ಹೇಗಿರಬೇಕಪ್ಪ ಅಂದರೆ
ಆ ವರ ಪ್ರಭಾವದಿಂದ ನನಗೆ ಸಾವು ಬರಬಾರ್ದು. ಅಂದರೆ ಅವನು ಏನು ವರ ಕೇಳ್ತಾನೆ ಅಂತ ಹೇಳಿದ್ರೆ, ಶಿವನ ಮಗನಾಗಿರುವಂಥವನು ಬಂದು ನನ್ನ ಜೊತೆ ಯುದ್ಧವನ್ನು ಮಾಡಿದರೆ ಅವನು ಹೇಗೆ ಹುಟ್ಟಿರಬೇಕು ಅಂದರೆ ಅಯೋನಿಜನಾಗಿ ಹುಟ್ಟಿರಬೇಕು, ಗರ್ಭ ಸಂಬಂಧದಲ್ಲಿ ವಾಸ ಮಾಡಿ ಬಂದಿರಬಾರ್ದು, ಕೇವಲ ಶಿವನ ಮಗನ ಮಾತ್ರ ಆಗಿರಬೇಕು. ಪ್ರಕೃತಿ ಪುರುಷರ ಸಮಾಗಮ ಅಲ್ಲ, ಬರೀ ಪುರುಷ ಸಮಾಗಮದಿಂದ ಮಾತ್ರ ಹುಟ್ಟಿರಬೇಕು. ಅಂಥವನು ಏನಾದರೂ ಬಂದು ನನ್ನ ಜೊತೆ ಯುದ್ಧ ಮಾಡಿದ್ರೆ ನಾನು ಅವನು ಶರಣಾಗ್ತೀನಿ, ಈ ದೇಹವನ್ನು ಬಿಡ್ತೀನಿ. ಬ್ರಹ್ಮದೇವ ತಥಾಸ್ತು ಅಂತ ಹೇಳಿದ್ದಾನೆ. ಅವನ ಒಂದು ಬುದ್ಧಿವಂತಿಕೆ ಏನಪ್ಪ ಅಂತ ಹೇಳಿದ್ರೆ, ಪರಶಿವ ತನ್ನಷ್ಟಕ್ಕೆ ತಾನೇ ವಿಮುಖ ಹೊಂದೋದಿಲ್ಲ. ಪರಶಿವ ವಿಮುಖ ಹೊಂದಬೇಕು ಅಂದರೆ ಅವನ ತಪಸ್ಸನ್ನು ಭಂಗ ಮಾಡಬೇಕು. ಆ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕೋದಿಲ್ಲ. ಒಂದು ವೇಳೆ ಅದೂ ಆಯಿತು ಅಂತ ಹೇಳಿದ್ರು ಕೂಡ ಕೇವಲ ಪುರುಷ ಮಾತ್ರನಿಂದ ಯಾವ ವಸ್ತುವು ಪ್ರಪಂಚದಲ್ಲಿ ಬರೋದು ಸಾಧ್ಯವಾಗದೇ ಇರೋದ್ರಿಂದ ನಾನು ಕೇಳಿದ ವರ ಪ್ರಭಾವದಿಂದ ನನಗೆ ಸಾವಿಲ್ಲ. ಅದೇ ರೀತಿಯೇ ಸಿಂಹವಕ್ರ ಇನ್ನೊಂದು ಸ್ವಲ್ಪ ಬುದ್ಧಿವಂತ. ನಿನಗೇನು ವರ ಬೇಕೋ ಕೇಳ್ಕೊ ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ ಅಂದರೆ, ಜಗತ್ತಿಗೆ ಗುರು ಜಗದ್ಗುರು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರುವಂಥ ಪರಶಿವ, ಆ ಪರಶಿವನಿಗೆ ಗುರು ಆಗಿರೋನು ಯಾರಾದರೂ ನನ್ನ ಜೊತೆ ಯುದ್ಧಕ್ಕೆ ಬಂದರೆ ನಾನು ಅವನು ವಶನಾಗ್ತೀನಿ. ಬ್ರಹ್ಮದೇವ ತಥಾಸ್ತು ಅಂತ ಹೇಳಿದರೆ, ಈ ವರವನ್ನು ಪಡೆದಂಥ ಈ ರಾಕ್ಷಸರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 3 ಲೋಕಗಳ ಮೇಲೂ ದಾಳಿಯನ್ನು ಶುರು ಮಾಡಿದ್ದಾರೆ. ಸಹಜವಾಗಿ ಪ್ರಪಂಚದಲ್ಲಿ 3 ಥರ ಆಡಳಿತ ಇರುತ್ತೆ. ಒಂದು ಸತ್ವಗುಣ ಪ್ರಚೋದನೆಯಿಂದ ಆಡಳಿತ ನಡೆಸೋದು, ಎರಡನೇದು ರಜೋಗುಣ ಪ್ರಚೋದನೆಯಿಂದ ಆಡಳಿತಗೊಳಿಸೋದು, ಮೂರನೇದು ತಮೋಗುಣ ಪ್ರಚೋದನೆಯಿಂದ ಆಡಳಿತಗೊಳಿಸೋದು. ಇನ್ನು ಚೆನ್ನಾಗಿ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ, ಸತ್ವಗುಣ ಅಂದರೆ ಏನು ಅಂದರೆ ನನಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನೀನು ತಗೋ ಅನ್ನೋದು. ರಜೋಗುಣ ಅಂದರೆ ಏನಂತ ಹೇಳಿದ್ರೆ ನನಗೂ ಇರಲಿ ನಿನಗೂ ಇರಲಿ ಅನ್ನೋದು. ತಮೋಗುಣ ಅಂದರೆ ಏನಪ್ಪ ಅಂದರೆ ನನಗಿರಲಿ ಮಿಕ್ಕಿದ್ರೆ ನಿನಗೆ ನೋಡೋಣ ಅಂತ. ಈ ದೇವತೆಗಳ ಆಡಳಿತ ಎಲ್ಲ ಹೆಂಗಿರುತ್ತೆ ಅಂದರೆ ಸತ್ವಗುಣ ಪ್ರಚೋದನೆಯಿಂದ ಇರುತ್ತೆ. ರಾಜರ ಆಡಳಿತ ತಮೋಗುಣದಿಂದ ಇರುತ್ತೆ. ರಾಕ್ಷಸರ ಆಡಳಿತ ರಜೋಗುಣದಿಂದ ಇರುತ್ತೆ. ರಾಜರ ಆಡಳಿತ, ರಾಕ್ಷಸರ ಆಡಳಿತ ಬಂದು ತಮೋಗುಣದಿಂದ ಇರುತ್ತೆ. ಏನಾಗತ್ತೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಸತ್ಪುರುಷರಿಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಉಪಟಳವನ್ನು ಮಾಡಿ ಇವರು ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. ಯಜ್ಞ ಯಾಗಾದಿಗಳಿಂದ ಬರುವಂಥ ಅಷ್ಟೂ ಹೋಮ ಕ್ರತುಗಳಿಂದ ಬರ್ತಾ ಇರುವಂಥ ಅಷ್ಟೂ ಆ ದ್ರವ್ಯದ ಅಂಶ ಏನಿದೆ ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಾಕ್ಷಸರೇ ತಗೊಳ್ತಾ ಇದ್ದಾರೆ. ದೇವತೆಗಳಿಗೂ ಕೂಡ ಅದರ ಭಾಗವನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರಾಕ್ಷಸರ ಉಪಟಳವನ್ನು ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೇನಾದರೂ ಒಂದು ಉಪಾಯವನ್ನು ಹೇಳಬೇಕು ಅಂದರೆ ಬ್ರಹ್ಮದೇವ ಇದಕ್ಕೆ ಸರಿಯಾದ ಉಪಾಯ ಹೇಳೋನು ಯಾರಪ್ಪ ಅಂದರೆ ವೈಕುಂಠವಾಸಿ ಆಗಿರುವಂಥ ಮಹಾವಿಷ್ಣು ಮಾತ್ರ ಅಂತ ಹೇಳಿ ಅಷ್ಟೂ ದೇವತೆಗಳನ್ನು ಕರ್ಕೊಂಡೋಗಿ ವಿಷ್ಣುವಿನ ಸ್ತುತಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಷ್ಣು ಕೆಲವೊಂದಿಷ್ಟು ಉಪಾಯವನ್ನು ಹೇಳ್ತಾ ಇದ್ದಾನೆ. ಮೊದಲನೇ ಉಪಾಯ ಯಾವುದಪ್ಪ ಅಂತ ಹೇಳಿದ್ರೆ, ಹಿಂದೆ ದಕ್ಷ ಪ್ರಜಾಪತಿ ಜಗಜ್ಜನನಿ ಆಗಿರುವಂತಹ ಅಮ್ಮನವ್ರನ್ನ ತಪಸ್ಸನ್ನು ಮಾಡಿ ತನ್ನ ಮಗಳಾಗಿ ಯಾವ ರೀತಿ ಪಡೆದರೋ ಅದೇ ರೀತಿಯೇ ಹಿಮವದ್ರಾಜ ಮೇನಕಾದೇವಿ ಕೂಡ ತಪಶ್ಚರ್ಯವನ್ನು ಮಾಡಿ ಆ ಜಗಜ್ಜನನಿಯನ್ನು ತನ್ನ ಮಗಳಾಗಿ ಪಡಿಬೇಕು. ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಈ ಕೆಲಸವನ್ನು ನೀವು ಮಾಡಬೇಕು. ಮತ್ತು ಎರಡನೇದು ಏನಪ್ಪ ಅಂದರೆ ಮನ್ಮಥನ ಸಹಾಯದಿಂದ ಶಿವನ ತಪೋಭಂಗವನ್ನು ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ. ಇವೆರಡೂ ಏನಾಗತ್ತೆ ಅಂತ ಹೇಳಿದ್ರೆ ಕಾಲಕ್ರಮೇಣ ಆ ಹಿಮವದ್ರಾಜ ಮೇನಕಾದೇವಿ ಅಮ್ಮನವ್ರನ್ನ ಕೊಡುತ್ತು ತಪಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಜಗಜ್ಜನನಿಯ ತಪಸ್ಸಿಗೆ ಮೆಚ್ಚಿ ಅವರ ಮಗಳಾಗಿ ಗಿರಿಜೆಯಾಗಿ ಅವತಾರವನ್ನು ತಾಳ್ತಾ ಇದ್ದಾರೆ. ನಾರದರು ಹೋಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ಗಿರಿಜೆಗೆ, ನಿನ್ನ ಗಂಡ ಅಂತಿಂತವನು ಅಲ್ಲಮ್ಮ, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂಥವನು, ಹೀಗಿರ್ತಾನೆ ಹಾಗಿರ್ತಾನೆ, ಎಲ್ಲ ಶಿವಪಂಚಾಕ್ಷರಿ ಮಂತ್ರವನ್ನು ಕೂಡ ಉಪದೇಶವನ್ನು ಮಾಡಿ ಆ ಶಿವಪಂಚಾಕ್ಷರಿ ಮಂತ್ರವನ್ನು 3 ಕಾಲಗಳಲ್ಲೂ ಬಿಡದೇ ಇದ್ದಂಗೆ ಪಾರ್ವತೀದೇವಿ ತಪಶ್ಚರ್ಯದಲ್ಲಿ ಕೂತು ಮಾಡ್ತಾ ಇದ್ದಾಳೆ. ಇದೇ ಸಂದರ್ಭದಲ್ಲೇ ಮನ್ಮಥನ ಹತ್ರ ಹೋಗಿ ಇಂದ್ರ ಹೇಳ್ತಾನೆ, ದೇವ ಕಾರ್ಯ ಇದು, ಇದನ್ನು ಬೇಡ ಅಂತ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಮನ್ಮಥನಿಗೂ ಗೊತ್ತು ನಾನು ಹೋಗಿ ಶಿವನ ತಪೋಭಂಗವನ್ನು ಮಾಡಿದೆ ಅಂತ ಹೇಳಿದ್ರೆ ನಾನು ಮತ್ತೆ